ಇವತ್ತು ನಾಡಿನಾದ್ಯಂತ ಅಕ್ಷಯ ತೃತೀಯದ ಸಂಭ್ರಮ ಮನೆ ಮಾಡಿದೆ. ಚಿನ್ನ ಖರೀದಿಯಲ್ಲಿ ಆಭರಣ ಪ್ರಿಯರು ನಿರತರಾಗ್ತಿದ್ದಾರೆ. ಈ ಹಂತದಲ್ಲಿ ಆರ್ಸಿಬಿ ಮತ್ತು ಬಸವಣ್ಣನ ಹವ ಅಕ್ಷಯ ತೃತೀಯದಲ್ಲಿ ಬಹಳ ಜೋರಾಗಿ ಕಾಣಸಿಗ್ತಾ ಇದೆ. ಆರ್ಸಿಬಿ ಲೋಗೋ ಇರುವಂತ ಚಿನ್ನದ ನಾಣ್ಯಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅಕ್ಷಯ ತೃತೀಯ ಹಿನ್ನೆಲೆ ಚಿನ್ನದ ಅಂಗಡಿಗಳಿಗೆ ಜನ ಮುಗಿಬಿದ್ದಿದ್ದಾರೆ. ತಮಗಿಷ್ಟವಾದಂತ ಚಿನ್ನ ಮತ್ತು ಬೆಳ್ಳಿ ಆಭರಣ ಖರೀದಿಸುವುದಕ್ಕೆ ಅಂಗಡಿಗಳ ಮುಂದೆ ಜನಸಾಗರ ಕಂಡು ಬರ್ತಾ ಇದೆ. ಸದ್ಯ 1 ಗ್ರಾಂ ಚಿನ್ನಕ್ಕೆ 15,500 ರೂಪಾಯಿ ನಿಗದಿಯಾಗಿದೆ. ಬಂಗಾರದ ಬೆಲೆ ಆಗಸಕ್ಕೆ ಹೋದ್ರೂ ಕೂಡ ನಮಗಿರುವಂಥ ಎಮೋಷನಲ್ ಅಟ್ಯಾಚ್ಮೆಂಟು ಮತ್ತು ಧಾರ್ಮಿಕ ನಂಬಿಕೆಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿ ಮಾಡೇ ಮಾಡ್ತೀವಿ ಅಂತ ಒಂದಷ್ಟು ಗ್ರಾಹಕರು ಚಿನ್ನದ ಅಂಗಡಿಗೆ ಮುಗಿಬಿದ್ದಿರೋದು. ಬಟ್ ಈ ಬಾರಿಯ ಪ್ರಮುಖವಾದಂಥ ಆಕರ್ಷಣೆ ಈಗ IPL ನಡೀತಾ ಇದೆ. ಕ್ರೀಡಾಭಿಮಾನಿಗಳು ಎಸ್ಪೆಷಲಿ RCB ಫ್ಯಾನ್ ಬೇಸು ನೆಕ್ಸ್ಟ್ ಲೆವೆಲ್ಲು. ಆ ಅಭಿಮಾನಕ್ಕೋಸ್ಕರನೇ RCB ಲೋಗೋ ಇರುವಂಥ ನಾಣ್ಯಗಳನ್ನು ಪರಿಚಯಿಸಲಾಗಿದೆ. ಅವುಗಳ ಖರೀದಿಗೆ ಜನ ಮುಗಿಬೀಳ್ತಿದ್ದಾರೆ. ಅದರ ಜೊತೆಗೇನೆ ಇವತ್ತು ಬಸವ ಜಯಂತಿ ಕೂಡ ಹೌದು. ಹಾಗಾಗಿ ಅಕ್ಷಯ ತೃತೀಯ ಬಸವ ಜಯಂತಿ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡೋದು ಅತ್ಯಂತ ಶುಭಕರ ಅನ್ನುವ ಪ್ರತೀತಿ ಇರುವ ಹಿನ್ನೆಲೆ ಈ ಬಸವಣ್ಣನ ನಾಣ್ಯಕ್ಕೆ ಕೂಡ ಬೇಡಿಕೆ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಗ್ರಾಹಕರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಬಂಗಾರದ ಅಂಗಡಿಗಳೆಲ್ಲ ಬೇಕಾದಷ್ಟು ಆಫರ್ಗಳನ್ನು ಕೊಟ್ಟಿದ್ದಾರೆ. ಪ್ರೈಸ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಇತ್ತು. ಅದರ ಜೊತೆಗೆ ಕಾರ್ಡ್ಗಳ ಮೇಲೆಲ್ಲ ವಿಶೇಷವಾದಂಥ ಡಿಸ್ಕೌಂಟ್ಗಳು ಆಫರ್ಗಳನ್ನು ಕೊಡಲಾಗಿದೆ. ಇದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಚಿನ್ನವನ್ನು ನಾವು ಕೊಂಡ್ಕೊಳ್ಬೇಕು ಅಂತ ಹೇಳಿ ಜನ ಬಂಗಾರದ ಅಂಗಡಿಗೆ ಮುಗಿ ಬೀಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಶಶಿ, ಈಗ ಚಿನ್ನವನ್ನ ನಾವು ಖರೀದಿ ಮಾಡಬೇಕು ಅಂತ ಹೇಳಿ ಗ್ರಾಹಕರು ಆಸೆ ಪಟ್ರೆ ಗ್ರಾಹಕರನ್ನ ಸೆಳೆಯೋದಕ್ಕೆ ಅಂಗಡಿಗಳವರು ಬೇಕಾದಷ್ಟು ಆಫರ್ಗಳನ್ನು ಕೊಟ್ಟಿದ್ದಾರೆ. ಪ್ರೈಸ್ ಬ್ಲಾಕಿಂಗ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರ ಜೊತೆಗೇನೆ ಈ ವಿಶೇಷವಾದಂಥ ಕಾಯಿನ್ಸ್ ಕೂಡ ಈಗ ಸದ್ದು ಮಾಡ್ತಿರೋದು. ಓವರ್ ಆಲ್ ಅಕ್ಷಯ ತೃತೀಯ ಚಿನ್ನದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರಜ್ವಲ, ಅಕ್ಷಯ ತೃತೀಯ ಅಂತಂದ್ರೆ ಸಾಕು, ಪ್ರತಿ ವರ್ಷ ಕೂಡ ಒಂದೊಂದು ಅಂಗಡಿಯವರು ಗ್ರಾಹಕರನ್ನ ಸೆಳೆಯೋದಕ್ಕೆ ಒಂದೊಂದು ರೀತಿಯಂತ ಆಫರ್ ಅನ್ನು ಕೂಡ ಕೊಡ್ತಾರೆ. ಕೆಲವೊಂದಷ್ಟು ಜನ ಏನು ಗ್ರಾಹಕರನ್ನ ಸೆಳೆಯೋದಕ್ಕೆ ಮೇಕಿಂಗ್ ಚಾರ್ಜ್ ಫ್ರೀ ಅಂತಾನು ಕೂಡ ಕೊಡ್ತಾರೆ. ಒಂದಷ್ಟು ಜನ ರಿಯಾಯಿತಿ ಇರುತ್ತೆ, ಎಲ್ಲ ಚಿನ್ನದ ಅಂಗಡಿಗಿಂತಲೂ ಕೂಡ ನಮ್ಮ ಅಂಗಡಿಯಲ್ಲಿ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಇದ್ರು. ಆದ್ರೆ ಈಗ IPL ನಡೀತಾ ಇರೋದ್ರಿಂದ ಕೋಟ್ಯಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂತೆ ಇಡೀ ಕರ್ನಾಟಕದಲ್ಲಿ RCBಯ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಒಂದಷ್ಟು ಜನ ಅಕ್ಷಯ ತೃತೀಯ ದಿನ ಚಿನ್ನವನ್ನ ತೆಗೆದುಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ ಒಂದಷ್ಟು ಜನ ಹಣ ಇರುವಂತ ಶ್ರೀಮಂತರು ಎಲ್ಲರೂ ಕೂಡ ಹೋಗಿ ಚಿನ್ನವನ್ನು ಕೂಡ ಖರೀದಿ ಮಾಡ್ತಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 1-2 ತಿಂಗಳಿಂದಲೂ ಕೂಡ ಚಿನ್ನದ ದರ ದಿನದಿಂದ ದಿನ ಕೂಡ ಏರಿಕೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ದಿನ ಚಿನ್ನ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮುಂಗಡವಾಗಿ ಒಂದಷ್ಟು ಬುಕ್ ಮಾಡಿಕೊಂಡು ಮೊದಲೇ ಆನ್ಲೈನ್ ನಲ್ಲಿ ಬುಕ್ ಮಾಡಿಕೊಂಡು ಚಿನ್ನವನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದ್ರೆ ಈ ಕಾರಣದಿಂದಾಗಿ ಒಂದಷ್ಟು ಜನ ಗ್ರಾಹಕರನ್ನ ಸೆಳೆಯೋ ನಿಟ್ಟಿನಲ್ಲಿ RCB ಲೋಗೋ ಇರುವಂತ ಚಿನ್ನದ ಗೋಲ್ಡ್ ಕಾಯಿನ್ಗಳನ್ನ ಈಗ ಎಲ್ಲ ಒಂದ್ ಕಡೆ ಲಾಂಛನ ಮಾಡಿದ್ದಾರೆ. ಒಂದಷ್ಟು ಮಳಿಗೆಲ್ಲೂ ಕೂಡ ಈಗಾಗಲೇ ಸೇಲ್ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ವಿಶೇಷ ಏನಂತಂದ್ರೆ ಇವತ್ತು ರಾಷ್ಟ್ರದಾದ್ಯಂತ ಬಸವಣ್ಣನವರ ಏನ್ ಜನ್ಮದಿನಾಚರಣೆ, ಇದೇ ಕಾರಣಕ್ಕಾಗಿ ಬಸವಣ್ಣನವರು ಕೂಡ ಇರುವಂತ ಒಂದು ಕಾಯಿನ್ಗಳನ್ನು ಕೂಡ ಗೋಲ್ಡ್ ಕಾಯಿನ್ಗಳನ್ನ ಬಿಟ್ಟಿದ್ದಾರೆ. ಈ ಕಾರಣದಿಂದಾಗಿ ಸಾಕಷ್ಟು ಜನ ಗ್ರಾಹಕರು ಹಣ ಇದ್ದಂತವರು ಚಿನ್ನದ ಅಂಗಡಿಗಳಿಗೆ ಹೋಗಿ ಬೇಕಾದಂತ ಚಿನ್ನವನ್ನು ಕೂಡ ಖರೀದಿ ಮಾಡ್ತಾರೆ. ಒಂದಷ್ಟು ಜನ ಬೇರೆ ನಾನು ಹೂಡಿಕೆಯನ್ನ ಮಾಡಿ ಒಂದಷ್ಟು ಚಿನ್ನವನ್ನ ನಾವು ಸೇಫ್ ಆಗಿ ಇಟ್ಕೋಬಹುದು ಅನ್ನೋ ಒಂದಷ್ಟು ಮಂದಿ RCB ಲೋಗೋ ಇರುವಂತ ಗೋಲ್ಡ್ ಕಾಯಿನ್ ಇರ್ಬೋದು, ಅದೇ ರೀತಿಯಲ್ಲಿ ಕೂಡ ಬಸವಣ್ಣ ಇರುವಂತ ಗೋಲ್ಡ್ ಕಾಯಿನು ಮತ್ತೆ ಮನೆ ದೇವರು ಇರುವಂತ ಗೋಲ್ಡ್ ಕಾಯಿನು ಅವ್ರು ಬೇಕಾದಂತ ಇಷ್ಟಪಟ್ಟಂತ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಚಿನ್ನದ ಬೆಲೆ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಎಲ್ಲೇ ಹೋದ್ರು ಕೂಡ ಚಿನ್ನವನ್ನ ಅಡ ಇಟ್ಟರು ಕೂಡ ಅಷ್ಟು ಹಣವನ್ನು ಕೂಡ ವಾಪಸ್ ಪಡಿಬಹುದು, ಬ್ಯಾಂಕ್ ನಲ್ಲಿ ಲೋನ್ ಕೂಡ ಪಡಿಬಹುದು. ಹಾಗಾಗಿ ಚಿನ್ನದ ಮೇಲೆ ಬಂಡವಾಳನ ಹೂಡಿಕೆ ಮಾಡಿದ್ರೆ ಯಾರು ಕೂಡ ನಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು 1.25 ಕೋಟಿ ಟನ್ನಷ್ಟು ಇವತ್ತು ಆ ಚಿನ್ನವನ್ನು ಖರೀದಿ ಮಾಡಿದ್ದಾರೆ. ಇವತ್ತು ಇನ್ನೊಂದಷ್ಟು ಖರೀದಿ ಆಗುವಂತ ಸಾಧ್ಯತೆ ಇದೆ. ಪ್ರಜ್ವಲ, ಫೈನ್ ಶಶಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.